ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತದ ಶತ್ರುಗಳು ಹೊರಗೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಆದರೆ ಒಳಗಂತೂ ಸಾಕಷ್ಟು ಜನ ಇದ್ದಾರೆ. ಅವರು ನಿಮ್ಮ ಜೊತೆ ಓಡಾಡ್ತಾ ಇದ್ದಾರೆ ಅನ್ನೋದು ಸುಳ್ಳಲ್ಲ. ಅದರಲ್ಲೂ ದೆಹಲಿ ಸ್ಫೋಟದ ಸಂಚು ಇತ್ತೀಚೆಗೆ ಬಯಲಾದ ನಂತರ ಅಂತೂ ಯಾರನ್ನೂ ನಂಬದ ಸ್ಥಿತಿಗೆ ಪೊಲೀಸರು ಬಂದಿದ್ದಾರೆ. ಅವರಷ್ಟೇ ಅಲ್ಲ, ಸಾಮಾನ್ಯರಿಗೆ ಕೂಡ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಗೊತ್ತಾಗ್ತಾ ಇಲ್ಲ. ಇಂಥ ಹೊತ್ತಲ್ಲೇ ಈಗ ರಾಜಸ್ಥಾನದಲ್ಲಿ ಕೂಡ ಅದೇ ಥರದ ಒಂದು ಘಟನೆ ನಡೆದಿದೆ. ಅಲ್ಲಿ ದೆಹಲಿಯಲ್ಲಿ ಸಿಗ್ತಲ್ಲ, ಅದರ 3 ಪಟ್ಟು ಹೆಚ್ಚು ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ. ಅದರ ಜೊತೆ ಒಂದಷ್ಟು ಡೆಟೋನೇಟರ್ಗಳು ಕೂಡ ಸಿಕ್ಕಿವೆ. ಹಾಗಾದ್ರೆ ಅದನ್ನು ಯಾರು, ಯಾಕೆ ಸ್ಟೋರ್ ಮಾಡಿಟ್ಟಿದ್ರು? ದೆಹಲಿ ಸ್ಫೋಟದ ಸಂಚಿನ ಮುಂದುವರೆದ ಭಾಗನ ಇದು? ಗಣರಾಜ್ಯೋತ್ಸವವನ್ನು ಗುರಿಯಾಗಿಸ್ಕೊಂಡೇನಾದರೂ ಮಾಡೋ ಪ್ರಯತ್ನಗಳು ನಡೆದಿದ್ವಾ? ಇಷ್ಟಕ್ಕೂ ಇಷ್ಟೊಂದು ಪ್ರಮಾಣದ ಸ್ಫೋಟಕಗಳು ಸಿಕ್ಕಿದ್ದಾದರೂ ಹೇಗೆ? ಬನ್ನಿ ನೋಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿರ್ತೀರಿ, ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನ ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಜನವರಿ 30, 31 ಮತ್ತು ಫೆಬ್ರವರಿ 1ನೇ ತಾರೀಕು ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಇವತ್ತು ಜನವರಿ 26. ನಿಮಗೆಲ್ಲ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಅದರ ಜೊತೆಗೆ ನಮ್ಮ ಬೇಹುಗಾರಿಕಾ ಏಜೆನ್ಸಿಗಳು, ಗಡಿಯಲ್ಲಿ ನಿಂತು ನಮ್ಮನ್ನು ಕಾಯ್ತಾ ಇರೋ ರಕ್ಷಣಾ ಪಡೆಗಳು ಹಾಗೂ ಪೊಲೀಸರಿಗೆ ಕೂಡ ಅಭಿನಂದನೆಗಳನ್ನು ಹೇಳ್ತೀನಿ. ಯಾಕೆಂದರೆ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪೊಲೀಸರು ಸ್ವಲ್ಪ ಮುತುವರ್ಜಿಯನ್ನು ವಹಿಸದೇ ಇದ್ದಿದ್ರೆ ನಾವು ಈ ಬಾರಿಯ ಗಣರಾಜ್ಯೋತ್ಸವವನ್ನು ಇಷ್ಟು ಸಂಭ್ರಮದಿಂದ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಡಾಕ್ಟರ್ ಸಿಂಡಿಕೇಟ್ ಭಾರತದಾದ್ಯಂತ ದೊಡ್ಡ ಧಮಾಕ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಅದನ್ನು ಪೊಲೀಸರು ತಪ್ಪಿಸಿದ್ರು. ಅಷ್ಟಾದರೂ ರೆಡ್ ಫೋರ್ಟ್ ಬಳಿ ಉಗ್ರನೊಬ್ಬ ಹತಾಶೆಗೆ ಬಿದ್ದು ತನ್ನನ್ನು ತಾನು ಸ್ಫೋಟಿಸಿಕೊಂಡ. ಅಲ್ಲಿ ಡಾಕ್ಟರ್ಸ್ ವೇಷದ ಉಗ್ರರ ಸಿಂಡಿಕೇಟ್ ಒಂದು ಬಯಲಾಯಿತು. ಒಂದಷ್ಟು ಜನ ಅರೆಸ್ಟ್ ಕೂಡ ಆದರು. ಗೆಳೆಯರೆ, ಆ ಸ್ಫೋಟ ನಮ್ಮ ಎಲ್ಲ ರಾಜ್ಯಗಳ ಪೊಲೀಸರ ಕಾರ್ಯವೈಖರಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಿಸಿದೆ. ಈಗ ಪೊಲೀಸರು ಎಲ್ಲವನ್ನೂ ಅನುಮಾನದ ದೃಷ್ಟಿಯಿಂದ ನೋಡೋದು ಕೂಡ ಹೆಚ್ಚಾಗ್ತಾ, ಅವರ ಕೆಲಸವನ್ನು ಅವರು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಸಾಕಷ್ಟು ಕಡೆಗಳಲ್ಲಿ ಅನಾಹುತಗಳು ತಪ್ತಾ ಇವೆ. ಈಗ ಕೂಡ ಅಂಥದ್ದೇ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ರಾಜಸ್ಥಾನದ ನಗೌರಲ್ಲಿ ಸರಿಸುಮಾರು 10,000 kgಯಷ್ಟು ಅಮೋನಿಯಂ ನೈಟ್ರೇಟ್ ಅನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಹಾಗೂ ಆ ಸ್ಫೋಟಕಗಳನ್ನು ಇಟ್ಟಿದ್ದ ಸುಲೇಮಾನ್ ಅನ್ನೋ ವ್ಯಕ್ತಿಯನ್ನು ಕೂಡ ಬಂಧಿಸಲಾಗಿದೆ. ಗೆಳೆಯರೆ, ನಿಮಗೆ ನೆನಪಿರಬೇಕು, ದೆಹಲಿ ಬಾಂಬ್ ಸ್ಫೋಟದ ಸಮಯದಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸರು ಅನಂತನಾಗ್ ಜಿಲ್ಲೆಯಲ್ಲಿ ದಾಳಿ ಮಾಡಿ ಅಲ್ಲಿನ ಡಾಕ್ಟರ್ ಸಿಂಡಿಕೇಟ್ ಒಂದನ್ನು ಭೇದಿಸಿದ ನಂತರ ವಿವಿಧ ಕಡೆಗಳಲ್ಲಿ ರೇಡ್ಗಳಾದವು. ಅಲ್ಲಿಂದ ಒಟ್ಟು 2,900 kgಗೂ ಅಧಿಕ ಪ್ರಮಾಣದ ಅಮೋನಿಯಂ ನೈಟ್ರೇಟ್ ಅನ್ನು ವಶಕ್ಕೆ ತೆಗೆದುಕೊಳ್ಳಲಾಯಿತು. ಅವತ್ತಲ್ಲಿ ಆ ಸಿಂಡಿಕೇಟ್ ಸಂಗ್ರಹಿಸಿದ್ದ ಸ್ಫೋಟಕದ ಪೈಕಿ ದೆಹಲಿಯಲ್ಲಿ ತನ್ನನ್ನು ತಾನು ಸ್ಫೋಟಿಸಿಕೊಂಡ ಡಾಕ್ಟರ್ ಉಮರ್ ನಬಿ ಬಳಸಿದ್ದು ಕೇವಲ 2 kg ಅಮೋನಿಯಂ ನೈಟ್ರೇಟ್ ಅನ್ನು ಮಾತ್ರ. ಅದೇ ದೊಡ್ಡ ಸ್ಫೋಟಕ್ಕೆ ಕಾರಣ ಆಯಿತು. ಅಲ್ಲಿ ಸುಮಾರು 15 ಮಂದಿ ಸಾವಿಗೀಡಾದರು. ಒಂದು ವೇಳೆ ಈ ಇಡೀ 2,900 kgಯಷ್ಟು ಸ್ಫೋಟಕಗಳನ್ನು ಕೂಡ ದೇಶದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಬಳಸಿಬಿಟ್ಟಿದ್ರೆ ಏನಾಗ್ತಾ ಇತ್ತು ಊಹೆ ಮಾಡಿ ನೋಡಿ. ಇನ್ನು ಈಗ ಸಿಕ್ಕಿರೋದು 10,000 kgಯಷ್ಟು ಅಮೋನಿಯಂ ನೈಟ್ರೇಟ್. ಇಲ್ಲಿ ಕೇವಲ ಸ್ಫೋಟಕ ಮಾತ್ರ ಸಿಕ್ಕಿಲ್ಲ, ಬದಲಾಗಿ ಅದೇ ಜಾಗದಲ್ಲಿ ಡೆಟೋನೇಟರ್ ಮಾಡೆಲ್ಗಳು ಕೂಡ ಸಿಕ್ಕಿವೆ. ಅದರ ಜೊತೆ ಡೆಟೋನೇಟರ್ಗಳಿಗೆ ಬಳಸುವ ವೈರುಗಳು ಕೂಡ ಅಲ್ಲಿ ಪತ್ತೆಯಾಗಿವೆ. ಹೀಗಾಗಿನೇ ಈ ಪ್ರಕರಣ ಹೆಚ್ಚು ಗಮನವನ್ನು ಸೆಳೀತಾ ಇದೆ. ಇನ್ನು ಈ ಪ್ರಕರಣ ಬೆಳಕಿಗೆ ಬಂದಿರೋದು ಗಣರಾಜ್ಯೋತ್ಸವ ಹಿಂದಿನ ದಿನ. ಹಾಗೆ ಅಲ್ಲಿ ಸಂಗ್ರಹಿಸಿಟ್ಟಿದ್ದ ಸುಲೇಮಾನ್ ಖಾನ್ ಮೇಲೆ ಈಗಾಗಲೇ 3 ವಿವಿಧ ಪ್ರಕರಣಗಳು ದಾಖಲಾಗಿವೆ. ಆ ಪೈಕಿ ಒಂದರಲ್ಲಿ ಅವನನ್ನು ನ್ಯಾಯಾಲಯ ಬಿಡುಗಡೆಗೊಳಿಸಿದೆ. 2 ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿವೆ ಅಂತ ರಾಜಸ್ಥಾನದ ನಗೌರ್ನ SP ತಿಳಿಸಿದ್ದಾರೆ. ಇವನು ಮೈನಿಂಗ್ಗೆ ಅಮೋನಿಯಂ ನೈಟ್ರೇಟ್ ಹಾಗೂ ಇನ್ನಿತರ ವಸ್ತುಗಳನ್ನು ಅಕ್ರಮವಾಗಿ ಸರಬರಾಜು ಮಾಡುವ ಹಿನ್ನೆಲೆಯನ್ನು ಹೊಂದಿದ್ದವನು. ಹೀಗಾಗಿ ಈಗ ಕೂಡ ಅದೇ ಉದ್ದೇಶದಿಂದ ಸ್ಫೋಟಕಗಳನ್ನು ಸಂಗ್ರಹಿಸಿಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಆದರೂ 10,000 kg ಅಂದರೆ 10 ಟನ್ಗಳಷ್ಟು ಸ್ಫೋಟಕವನ್ನು ಇವನು ಯಾಕೆ ದಾಸ್ತಾನು ಮಾಡಿಟ್ಕೊಂಡಿದ್ದ? ಅದು ಯಾವ ಸ್ಫೋಟ? ಎಷ್ಟು ಮೈನಿಂಗ್ ಮಾಡೋದಕ್ಕೆ 10 ಟನ್ ಅಮೋನಿಯಂ ನೈಟ್ರೇಟ್ ಬೇಕಾಗಿತ್ತು? ಇದು ಈಗ ಪೊಲೀಸರ ತಲೆ ಕೆಡಿಸ್ತಾ ಇದೆ. ಗೆಳೆಯರೆ, ಅಮೋನಿಯಂ ನೈಟ್ರೇಟ್ ಜೊತೆ ಫ್ಯೂಯಲ್ ಆಯಿಲ್ ಅನ್ನು ಸೇರಿಸಿ ಮೈನಿಂಗಲ್ಲಿ ಬ್ಲಾಸ್ಟಿಂಗ್ ಮೆಟೀರಿಯಲ್ ಅನ್ನು ತಯಾರು ಮಾಡ್ತಾರೆ. ಇದು ಕಾಸ್ಟ್ ಎಫೆಕ್ಟಿವ್ ಆಗಿರೋದ್ರಿಂದ ದೊಡ್ಡ ದೊಡ್ಡ ಗಣಿಗಳಲ್ಲಿ ಇದನ್ನು ಬಳಕೆ ಮಾಡಲಾಗುತ್ತೆ. ಅದರಲ್ಲೂ ಹೆಚ್ಚಾಗಿ ಕೋಲ್,
ಮೆಟಲ್ ಮೈನಿಂಗ್ಗಳಲ್ಲಿ ಈ ಅಮೋನಿಯಂ ನೈಟ್ರೇಟ್ನ ಬಳಕೆ ಹೆಚ್ಚು. ಇನ್ನು ಮೈನಿಂಗ್ಗಳಲ್ಲಿ ಲೋ ಡೆನ್ಸಿಟಿ ಪೋರಸ್ ಪ್ರಿಲ್ಡ್ ಅಂದರೆ ಕಡಿಮೆ ಸಾಂದ್ರತೆಯ ರಂಧ್ರಯುಕ್ತ ಸ್ಫೋಟಕಗಳು, ಇವು ಗ್ರ್ಯಾನ್ಯೂಲ್ಸ್ ಅಥವಾ ಪಲ್ಲಟಗಳ ರೂಪದಲ್ಲಿರುತ್ತವೆ. ಇದನ್ನು ಇಂಧನ ತೈಲದ ಜೊತೆ ಮಿಶ್ರಣ ಮಾಡಿ NFO ಸ್ಫೋಟಕ ಅಂದರೆ ಅಮೋನಿಯಂ ನೈಟ್ರೇಟ್ ಆಯಿಲ್ ಸ್ಫೋಟಕಗಳನ್ನು ತಯಾರು ಮಾಡ್ತಾರೆ. ಇದರಲ್ಲಿ 94% ಅಮೋನಿಯಂ ನೈಟ್ರೇಟ್ ಹಾಗೂ 6% ಡೀಸೆಲ್ ಇರುತ್ತೆ. ಈ ಅಮೋನಿಯಂ ನೈಟ್ರೇಟ್ ಗ್ರಾನ್ಯೂಲ್ಸ್ ಅಥವಾ ಪೋರಸ್ ಪ್ರಿಲ್ಡಲ್ಲಿ ರಂಧ್ರಗಳು ಫ್ಯೂಯಲ್ ಆಯಿಲನ್ನು ಚೆನ್ನಾಗಿ ಹೀರಿಕೊಂಡು ಸ್ಫೋಟದ ಶಕ್ತಿಯನ್ನು ಹೆಚ್ಚು ಮಾಡುತ್ತವೆ. ಇದು ಎಲ್ಲ ವಾತಾವರಣಗಳಲ್ಲಿ ಕೆಲಸ ಮಾಡುತ್ತೆ, ಖರ್ಚು ಕಡಿಮೆ. ಹೀಗಾಗಿ ಇಂಡಸ್ಟ್ರಿಯಲ್ ಬ್ಲಾಸ್ಟ್ಗಳಲ್ಲಿ ಈ ANFOನ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ. ಇನ್ನು ಈಗ ಸಿಕ್ಕಿರೋ ಅಮೋನಿಯಂ ನೈಟ್ರೇಟ್ ಇದೆಯಲ್ಲ, ಇದನ್ನು ರಾಜಸ್ಥಾನದಲ್ಲಿನ ಅಕ್ರಮ ಗಣಿಗಾರಿಕೆ ಚಟುವಟಿಕೆಗಳಿಗೆ ಸರಬರಾಜು ಮಾಡ್ತಾ ಇದ್ರು ಅನ್ನೋ ಶಂಕೆ ಇದೆ. ಆದರೆ ಅವರು ಒಂದೇ ಕೊಠಡಿಯಲ್ಲಿ ಅಷ್ಟೊಂದು ಪ್ರಮಾಣದ ಅಮೋನಿಯಂ ನೈಟ್ರೇಟನ್ನು ಸ್ಟೋರ್ ಮಾಡಿದ್ದು ಹಾಗೂ ಅಲ್ಲಿ ಡೆಟೋನೇಟರ್ಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಡೆಲ್ಗಳು ಸಿಕ್ಕಿರೋದು ಇಲ್ಲಿ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಮೋಸ್ಟ್ಲಿ ದೆಹಲಿ ಸ್ಫೋಟಕ್ಕೂ ಮುನ್ನ ರಾಜಸ್ಥಾನದಲ್ಲಿ ಇಂಥ ಮೆಟೀರಿಯಲ್ ಸಿಕ್ಕಿದ್ರೆ ಪೊಲೀಸರು ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರಲಿಲ್ವೇನೋ. ಆದರೆ ಈಗ ಪರಿಸ್ಥಿತಿ ಹಿಂದಿನಂತಿಲ್ಲ. ಹೀಗಾಗಿ ಬಂಧಿತ ಸುಲೇಮಾನ್ ಮೇಲೆ ಎಕ್ಸ್ಪ್ಲೋಸಿವ್ ಆಕ್ಟ್ ಹಾಗೂ ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಲಾಗಿದೆ. ಹಾಗೆಯೇ ಅವರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಅಮೋನಿಯಂ ನೈಟ್ರೇಟ್ನ ಕೊಟ್ಟವರು ಯಾರು ಅನ್ನೋ ಬಗ್ಗೆ ಕೂಡ ತನಿಖೆಗಳನ್ನು ಆರಂಭ ಮಾಡಿದ್ದಾರೆ. ಇಲ್ಲಿ ಅಮೋನಿಯಂ ನೈಟ್ರೇಟನ್ನು ಖರೀದಿ ಮಾಡ್ಕೊಂಡು ಹೋದವನು ಮೈನಿಂಗ್ಗೆ ಬಳಸ್ತಾನ, ಲ್ಯಾಬ್ಗಳಿಗೆ ಬಳಕೆ ಮಾಡ್ಕೋತಾನ ಅಥವಾ ಗೊಬ್ಬರ ಮಾಡೋದಕ್ಕೆ ಬಳಸ್ತಾನ ಅನ್ನೋದು ಮಾರಾಟ ಮಾಡೋನಿಗೆ ಗೊತ್ತಿಲ್ಲದೆ ಇದ್ದರೆ ಅದು ಹೇಗೆ ಬೇಕಾದರೂ ದುರುಪಯೋಗ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಹೆಚ್ಚು ಪ್ರಮಾಣದ ಅಮೋನಿಯಂ ನೈಟ್ರೇಟ್ ಮಾರಾಟ ಮಾಡೋದಕ್ಕೆ, ಸ್ಟಾಕ್ ಮಾಡೋದಕ್ಕೆ, ಖರೀದಿಗೆ ಲೈಸೆನ್ಸ್ ಅಗತ್ಯ. ಈ ಬಗ್ಗೆ ಅಮೋನಿಯಂ ನೈಟ್ರೇಟ್ ರೂಲ್ಸ್ 2012 ಇದೆ. ಅದು ಉತ್ಪಾದನೆಗೆ, ಮಾರಾಟಕ್ಕೆ, ಖರೀದಿಗೆ, ಸಂಗ್ರಹಣೆಗೆ, ಆಮದು ರಫ್ತಿಗೆ ಕೂಡ ಲೈಸೆನ್ಸ್ ಕಡ್ಡಾಯ ಅಂತ ಹೇಳುತ್ತೆ. ಅದರಲ್ಲೂ 45%ಗಿಂತ ಹೆಚ್ಚು ಶುದ್ಧೀಕರಿಸಿದ ಅಮೋನಿಯಂ ನೈಟ್ರೇಟ್ ಸ್ಫೋಟಕ್ಕೆ ಬಳಕೆ ಆಗುತ್ತೆ. ಇದನ್ನ ಎಕ್ಸ್ಪ್ಲೋಸಿವ್ ಆಕ್ಟ್ 1884ನ ಅಡಿಗೆ ತರಲಾಗಿದೆ. ಅಮೋನಿಯಂ ನೈಟ್ರೇಟ್ ಖರೀದಿ ಮಾಡುವವರು ತಮ್ಮ ಫೋಟೋ ಐಡೆಂಟಿಟಿ ಹಾಗೂ ಸಹಿ ಎರಡನ್ನೂ ಕೊಟ್ಟು ಆರ್ಡರನ್ನು ಪ್ಲೇಸ್ ಮಾಡಬೇಕು. ಅದನ್ನು ಯಾರು ಖರೀದಿ ಮಾಡಿದರು ಅನ್ನೋ ಮಾಹಿತಿ ಯಾವಾಗ ಬೇಕಾದರೆ ಆಗ ತನಿಖಾ ಏಜೆನ್ಸಿಗಳಿಗೆ ಸಿಗೋ ಹಾಗಾಗಬೇಕು. ಹೀಗಿರುವಾಗ ಇಲ್ಲಿ 10 ಟನ್ ಅಮೋನಿಯಂ ನೈಟ್ರೇಟ್ ಅಕ್ರಮವಾಗಿ ಇವನು ಎಲ್ಲಿಂದ ಹೆಂಗೆ ತಂದ ಅನ್ನೋ ಬಗ್ಗೆ ಪೊಲೀಸರನ್ನ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇವೆ. ಆದರೆ ಗೆಳೆಯರೆ, ನಮ್ಮಲ್ಲಿ ಕಾನೂನು ಅನ್ನೋದು ಕಾನೂನು ಪುಸ್ತಕಗಳಲ್ಲಿರುತ್ತೆ. ಅಕ್ರಮಗಳನ್ನು ಮಾಡೋರು ಮಾಡ್ತಲೇ ಇರ್ತಾರೆ. ಇಲ್ಲಿ ಸರ್ಕಾರಿ ಇಲಾಖೆಗಳಲ್ಲೇ ತಮ್ಮನ್ನು ತಾವು ಮಾರ್ಕೊಳ್ಳೋದಕ್ಕೆ ಅಂತ ಒಂದಷ್ಟು ಜನ ಇರುವಾಗ ಯಾರು ಯಾವುದನ್ನು ತಡೆಯೋದಕ್ಕೆ ಸಾಧ್ಯ ಆದೀತು ಹೇಳಿ? ನಿಮಗೆ ನೆನಪಿರಬೇಕು, ದೆಹಲಿ ಸ್ಫೋಟದ ನಂತರ ಕೂಡ ರಾಜಸ್ಥಾನದಲ್ಲಿ ಸುಮಾರು 150 kgಗಳಷ್ಟು ಅಮೋನಿಯಂ ನೈಟ್ರೇಟ್ ಪತ್ತೆಯಾಗಿತ್ತು. ಅದನ್ನು ಅರಾವಳಿ ಬೆಟ್ಟಗಳಲ್ಲಿನ ಬ್ಲಾಸ್ಟ್ಗೆ ಬಳಸೋದಕ್ಕೆ ಸಂಗ್ರಹಿಸಿಡಲಾಗಿತ್ತು ಅಂತ ಪೊಲೀಸರು ಹೇಳಿದರು. ಆ ಬಗ್ಗೆ ತನಿಖೆ ನಡೆದು ಕಡೆಗದು ಅಕ್ರಮ ಗಣಿಗಾರಿಕೆಗೆ ಹೋಗ್ತಾ ಇದ್ದ ಅಮೋನಿಯಂ ನೈಟ್ರೇಟ್ ಅಂತ ಗೊತ್ತಾಯಿತು. ಇನ್ನು ಈಗ 10,000 kgಯಷ್ಟು ಅಮೋನಿಯಂ ನೈಟ್ರೇಟ್ ಅದೇ ರಾಜಸ್ಥಾನದಲ್ಲಿ ಸಿಕ್ಕಿದೆ. ಗೆಳೆಯರೆ, ಪುಲ್ವಾಮಾ ದಾಳಿಗೆ 500 kg ಸ್ಫೋಟಕ ಎಲ್ಲಿಂದ ಬಂತು ಅಂತ ನಾವಿವತ್ತಿಗೂ ಪ್ರಶ್ನೆ ಮಾಡ್ತಲೇ ಇದ್ದೀವಿ. ನಮ್ಮಲ್ಲಿ ಸಾವಿರಾರು kg ಸ್ಫೋಟಕ ಸಾಮಗ್ರಿಯನ್ನ ಯಾರು ಯಾರಿಗೆ ಮಾರ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲದೆ ಅದು ಮಾರಾಟ ಆಗ್ತಾ ಇದೆ ಅಂದರೆ ಈ ದೇಶ ಎಷ್ಟು ಸುರಕ್ಷಿತವಾಗಿದೆ ಅನ್ನೋ ಪ್ರಶ್ನೆನ ನಾವಿಲ್ಲಿ ಕೇಳ್ಕೋಬೇಕಾಗತ್ತೆ. ಇನ್ನು ಇದನ್ನು ಮೈನಿಂಗ್ಗೆ ಬಳಸೋದಕ್ಕೆ ದಾಸ್ತಾನು ಮಾಡಲಾಗಿತ್ತು. ಸಿಕ್ಕವನು ಸುಲೇಮಾನು. ಹಿಂಗಾಗಿ ಇದು ದೊಡ್ಡ ಸುದ್ದಿ ಆಗ್ತಾ ಇದೆ ಅನ್ನೋದು ಕೆಲವರ ವಾದ. ಆದರೆ 10,000 kg ಸ್ಫೋಟಕದ ಪೈಕಿ ಒಂದು 100-200 kgನ ಯಾರಿಗೋ ಇವನು ಕೊಟ್ಟರೂ ಕೂಡ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಅದನ್ನು ಇವನೇ ಅಕ್ರಮವಾಗಿ ತಗೊಂಡು ಬಂದಿದ್ದಾನೆ. ಇವನು ಎಲ್ಲಿಂದ ತಂದ ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಇವನು ಯಾರಿಗೆ ಕೊಟ್ಟ ಅನ್ನೋದ್ರ ಲೆಕ್ಕ ಯಾರಿಗೆ ಸಿಗುತ್ತೆ? ಯಾವನೋ ಡಾಕ್ಟರ್ ಸಿಂಡಿಕೇಟ್ನವನೋ ಮತ್ಯಾವನೋ ಬಂದು ಇವನಿಂದ ಅಮೋನಿಯಂ ನೈಟ್ರೇಟ್ ಅನ್ನು ತಗೊಂಡು ಹೋಗಿ ಮತ್ತೆಲ್ಲೋ ಬ್ಲಾಸ್ಟ್ ಮಾಡಿಬಿಟ್ರೆ ಗತಿ ಏನು? ಹೀಗಾಗಿನೇ ಮೈನಿಂಗಾದರೂ ಬಳಸ್ಕೊಳ್ಳಿ, ಗೊಬ್ಬರಕ್ಕಾದರೂ ಬಳಸ್ಕೊಳ್ಳಿ, ಲೈಸೆನ್ಸ್ ಇಟ್ಕೊಂಡು ಅದನ್ನು ಬಳಸ್ಕೊಳ್ಳೋದಕ್ಕೆ ನಿಮಗೇನು ರೋಗ ಅನ್ನೋದಿಲ್ಲಿ ಪ್ರಶ್ನೆ. ಗೆಳೆಯರೆ, ಇಲ್ಲಿ ಇಷ್ಟು ಪ್ರಮಾಣದ ಸ್ಫೋಟಕಗಳನ್ನು ವಶಪಡಿಸಿಕೊಂಡ ರಾಜಸ್ಥಾನದ ಪೊಲೀಸರು, ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟ ಬೇಹುಗಾರಿಕಾ ಇಲಾಖೆಯ ಸಿಬ್ಬಂದಿ ಎಲ್ಲ ಕೂಡ ಅಭಿನಂದನಾರ್ಹರೇ. ಅಂಥವರ ಕೆಲಸದಿಂದಲೇ ಇವತ್ತು ದೇಶ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಪ್ರಕರಣದ ತನಿಖೆ ಕೂಡ ಸರಿಯಾದ ರೀತಿಲಾಗಲಿ, ಸ್ಫೋಟಕಗಳ ಅಕ್ರಮ ಮಾರಾಟ ಜಾಲವನ್ನು ಮಟ್ಟ ಹಾಕೋ ಕೆಲಸ ನಡೀಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.